ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾತ್ರೋರಾತ್ರಿ ಭರ್ಜರಿ ಆಪರೇಷನ್ ಒಂದು ಸಕ್ಸಸ್ ಆಗಿದೆ. ಸದ್ಯ ಈಗ ಕೆಲವು ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಎಂಥೆಂಥ ಬೆಳವಣಿಗೆಗಳಾಗ್ತಿದ್ದಾವೆ, ಕ್ಷಣ ಕ್ಷಣದ ಟ್ವಿಸ್ಟ್ಗಳನ್ನು ನೋಡ್ತಾ ಇದ್ದೀವಿ. ಈ ಹೊತ್ತಲ್ಲಿ ಡಿ.ಕೆ. ಶಿವಕುಮಾರ್ HDK ಕಾಳಗ ತಾರಕಕ್ಕೇರ್ತಿರೋದನ್ನು ಗಮನಿಸ್ತಾ ಇದ್ದೀವಿ. ಇದರ ನಡುವೆ ಬಹುದೊಡ್ಡ ಆಪರೇಷನ್ ಏನು ಹಾಗಾದರೆ ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಅಂತಿಂಥ ಕ್ಷೇತ್ರ ಅಲ್ಲ. ಈ ಎಲೆಕ್ಷನ್ ಮಟ್ಟಿಗೆ ಮಾತಾಡೋದಕ್ಕೆ ಹೋದರೆ ಇಡೀ ದೇಶದ ಗಮನ ಸೆಳೀತಾ ಇದೆ. ಯಾಕಂದರೆ DK ಸುರೇಶ್ ಅವರು ಒಂದು ಸ್ಟೇಟ್ಮೆಂಟಿಂದ ದೇಶವ್ಯಾಪಿ ಸದ್ದು ಮಾಡಿದ್ರು, ದೇಶ ವಿಭಜನೆಯ ಹೇಳಿಕೆ. ಅದಾದಮೇಲೆ CN ಮಂಜುನಾಥ್ ಅವರ ವರ್ಚಸ್ಸು ಹಾಗೆ ಇದೆ. ಅವ್ರಿಗೂ ದೇಶದ ಬೇರೆ ಬೇರೆ ಕಡೆಗಳಿಂದ ಎಲೆಕ್ಷನ್ಗೆ ನಿಲ್ಲಿ ಬನ್ನಿ ಅಂತ ವಿವಿಧ ರಾಜಕೀಯ ಪಕ್ಷಗಳಿಂದ ಡಿಮ್ಯಾಂಡ್ ಇತ್ತು. ಸೊ ಇಬ್ಬರು ದೊಡ್ಡ ನಾಯಕರ ನಡುವಿನ ಹೋರಾಟ ಇದು. ಕುಮಾರಸ್ವಾಮಿ ಅವರ ಪ್ರತಿಷ್ಠೆ, ಒಕ್ಕಲಿಗ ನಾಯಕತ್ವದ ಸಮರ, BJP JDS ಮೈತ್ರಿಯ ಸತ್ವ ಪರೀಕ್ಷೆ, DK ಶಿವಕುಮಾರ್ ಕುರ್ಚಿ ಕನಸಿನ ಎಕ್ಸಾಮ್ ಕೂಡ ಹೌದು. ಇದು ಹಲವು ಕಾರಣಗಳಿಂದ ಬೆಂಗಳೂರು ಗ್ರಾಮಾಂತರ ಅನ್ನೋದು ದೊಡ್ಡ ಮಟ್ಟದಲ್ಲಿ ಗಮನ ಸೆಳೀತಾ ಇದೆ. ಇಂತಹ ಹೈ ವೋಲ್ಟೇಜ್ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಬಿಗ್ ನ್ಯೂಸ್ ಒಂದು ಹೊರಬರ್ತಾ ಇದೆ. ಈಗ ರಾತ್ರೋರಾತ್ರಿ ಆಗಿರುವಂತಹ ಬೆಳವಣಿಗೆ, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ HDKಗೆ ಅರಗಿಸಿಕೊಳ್ಳಲಾರದಂಥ ಆಘಾತ. ಈಗ ಚನ್ನಪಟ್ಟಣ ಬಿಟ್ಟು ಮಂಡ್ಯಗೆ ಹೋದ್ರಲ್ಲ, ಗೆದ್ದರೆ ಅವರು ಚನ್ನಪಟ್ಟಣ ಬಿಡಲೇಬೇಕು, ರಾಜೀನಾಮೆ ಕೊಡಬೇಕಾಗುತ್ತೆ. ಈಗ ಚನ್ನಪಟ್ಟಣ ಶಾಸಕರಾಗಿದ್ದಾರೆ, ನಾಳೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ನಿಖಿಲ್ ಕುಮಾರಸ್ವಾಮಿ ನಿಲ್ಲಿಸ್ತಾರೋ, ಮಂಡ್ಯ ರಿಸಲ್ಟ್ ಫೈನಲ್ ಆದಮೇಲಿನ ವಿಚಾರ. ಆದರೂ ಆತಂಕ ಇರುತ್ತಲ್ಲ, ಚನ್ನಪಟ್ಟಣದಲ್ಲಿ JDSನ ಸಂಘಟನೆಗೆ ಪೆಟ್ಟು ಬೀಳುತ್ತೆ, ಮೈತ್ರಿ ಹೆಸರಲ್ಲಿ BJP ನಮ್ಮನ್ನು ನುಂಗ್ ಹಾಕಿದ್ರೆ ಏನು ಕಥೆ, ನಿಖಿಲ್ಗೆ ಟಿಕೆಟ್ ಕೊಡೋಣ ಅಂತ ಇವ್ರು ಪಟ್ಟು ಹಿಡಿದ್ರೆ ಯೋಗೇಶ್ವರ್ ಸುಮ್ಮನಿರ್ತಾರ ಅಲ್ಲಿ? ಯೋಗೇಶ್ವರ್ ಇವತ್ತು CN ಮಂಜುನಾಥ್ ಅವ್ರ ಬೆನ್ನಿಗೆ ಇಷ್ಟು ಗಟ್ಟಿಯಾಗಿ ನಿಂತಿರೋದೇ ನಾಳೆ ಚನ್ನಪಟ್ಟಣದಲ್ಲಿ ತನಗೆ ಅವಕಾಶ ಆಗುತ್ತೆ ಅನ್ನೋ ಕಾರಣಕ್ಕಿರಬಹುದು. ಸೊ ನಿಖಿಲ್ಗೆ ಕೊಟ್ಟರು ಯೋಗೇಶ್ವರ್ ಸುಮ್ಮನಿರಲ್ಲ, ಇಲ್ಲ ಯೋಗೇಶ್ವರ್ಗೆ ಬಿಟ್ಟು ಕೊಟ್ಟರು JDS ಅಸ್ತಿತ್ವಕ್ಕೆ ಪೆಟ್ಟು. ಏನಾದರೂ ಕೂಡ ಕುಮಾರಸ್ವಾಮಿ ಅವರು ಅಲ್ಲಿ ಬಿಟ್ಟು ಬಂದಿರೋದೀಗ ನಮಗೆ ಮಾಡಿರೋ ದೊಡ್ಡ ಅನ್ಯಾಯ ಅಂತ ಸಿಡಿದೆತ್ತಿದ್ರು. ಮೊನ್ನೆ ನೋಡಿದ್ವಿ ನಾವು, ನೀವು ಯಾವ ಕಾರಣಕ್ಕೂ ಹೋಗಬಾರ್ದು, ನಿಖಿಲ್ ಸ್ಪರ್ಧೆನೂ ಬೇಡ ಮಂಡ್ಯದಲ್ಲಿ, ಕುಮಾರಸ್ವಾಮಿನೂ ಹೋಗೋದು ಬೇಡ, ನಮ್ಮನ್ನು ಬಲಿ ಕೊಡಬೇಡಿ, ಗೆಲ್ಲಿಸಿದವ್ರನ್ನ ಕೈ ಬಿಟ್ಟು ಹೋಗಬೇಡಿ ಅಂತೆಲ್ಲ ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದ್ರು. ನಾಳೆ ಏನಾಗಬಹುದು, ಕುಮಾರಸ್ವಾಮಿ ಅವರ ಕರ್ಮಭೂಮಿಯಲ್ಲಿ ನೆಲ ಅಲುಗಾಡಬಹುದು, ಮಂಡ್ಯದಲ್ಲಿ ಭದ್ರಾ ಮಾಡೋಕೆ ಹೋಗಿ ಅಂತ. ಅದೇ ಆಗಿದೆ. ಈಗ DK ಶಿವಕುಮಾರ್ ಅವರು ಬಿಗ್ ಆಪರೇಷನ್ ಅನ್ನೇ ಮಾಡಿದ್ದಾರೆ. ನಗರಸಭೆಯ ಅಧ್ಯಕ್ಷ, ನಗರಸಭೆ ಅಂತ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ, ನಗರಸಭೆಯ ಅಧ್ಯಕ್ಷನಿಂದ ಹಿಡಿದು ಒಟ್ಟು 9 ಜನ ಈಗ ಕಾಂಗ್ರೆಸ್ ಸೇರ್ಪಡೆಯಾಗಿರೋದು. ರಾತ್ರೋರಾತ್ರಿ ಕಾಂಗ್ರೆಸ್ ಬಾವುಟವನ್ನು ಹಿಡಿದಿದ್ದಾರೆ. ಪಕ್ಷೇತರ ಸದಸ್ಯನು ಸೇರಿದಂತೆ ಈಗ ಭರ್ಜರಿಯಾಗಿ ಆಪರೇಷನ್ ಸಕ್ಸಸ್ ಆಗಿದೆ. ಯಾರ್ಯಾರು? JDSನ ರೇವಣ್ಣ, ಸತೀಶ್ ಬಾಬು, ಶ್ರೀನಿವಾಸ್ ಮೂರ್ತಿ, ಲೋಕೇಶ್, ನಾಗೇಶ್, ಸೈಯದ್ ರಫೀಕ್, ಅಭಿದಾ ಬಾನು, ಭಾನುಪ್ರಿಯಾ ಮತ್ತು ಪಕ್ಷೇತರ ಉಮಾ, ಇಷ್ಟು ಜನ ಸೇರಿದ್ದಾರೆ ಈಗ ಕಾಂಗ್ರೆಸ್ಗೆ. ನಗರಸಭೆಯ ಬಲಾಬಲ ನೋಡೋದಾದ್ರೆ ಹೇಗಿತ್ತು, ಈಗೇನಾಗಿದೆ ಅಂತ. JDS 31 ಸದಸ್ಯ ಬಲದಲ್ಲಿ JDS 16 ಸದಸ್ಯರನ್ನು ಹೊಂದಿತ್ತು, ಕಾಂಗ್ರೆಸ್ 7, BJP 7, ಪಕ್ಷೇತರ 1. ಈಗೇನಾಯಿತು, 10 ಜನ ಜಂಪ್ ಆದ್ರಲ್ಲ, ಪಕ್ಷೇತರನು ಸೇರಿ ಕಾಂಗ್ರೆಸ್ನ ಬಲ 17ಕ್ಕೆ ಏರ್ತು. JDS 6, BJP 7, 2 ಸೇರಿಸಿದ್ರೆ ಮೈತ್ರಿ 11ಕ್ಕೆ ಸೀಮಿತವಾಗಿದೆ. ಕಾಂಗ್ರೆಸ್ 17ಕ್ಕೆ ಜಂಪ್ ಆಗಿದೆ. ರಾತ್ರೋರಾತ್ರಿ ನಗರಸಭೆಯಲ್ಲಿ ಅಲ್ಲೋಲ ಕಲ್ಲೋಲ. ನಗರಸಭೆಯ ಅಧ್ಯಕ್ಷ ಅಂದರೆ ಅವರದ್ದೇ ಆದ ಹೋಲ್ಡ್ ಇರುತ್ತಾ? 9 ಜನ ಸದಸ್ಯರು ಅಂದರೆ ಅವರದ್ದು ಒಂದಿಷ್ಟು ಮತಗಳಿರ್ತವೆ. ಇಷ್ಟೇ ಅಲ್ಲ, ಎಲೆಕ್ಷನ್ ಒಳಗಡೆ CN ಮಂಜುನಾಥ್ಗೆ ಶಾಕ್ ಕೊಡೋದಕ್ಕೆ, ದೊಡ್ಡ ದೊಡ್ಡ ನಾಯಕರನ್ನೇ ಸೆಳೆಯೋದಕ್ಕೆ ಮುಂದಾಗಿದ್ದಾರೆ DK ಬ್ರದರ್ಸ್. ಒಬ್ಬ ಗ್ರಾಮ ಪಂಚಾಯತ್ ನಾಯಕನಿಂದ ಹಿಡಿದು ನಗರಸಭೆ ಅಥವಾ ಇನ್ನು ಬೇರೆ ಯಾವುದೇ ನಾಯಕರಿರಬಹುದು, ಅಂಥವ್ರನ್ನು ಒಂದೊಂದು ವೋಟ್ ತರೋ ಸಾಮರ್ಥ್ಯ ಇರೋ ನಾಯಕರನ್ನು ಸೆಳೀತಾ ಇರುವಂಥ DK ಬ್ರದರ್ಸ್ಗೀಗ ಬಹುದೊಡ್ಡ ಸಕ್ಸಸ್. ನಗರಸಭೆನೇ ಲೆಕ್ಕಾಚಾರ ಬದಲಾಗಿರೋದು ರಾತ್ರೋರಾತ್ರಿ. ಇವರೆಲ್ಲರೂ ಈಗ ಬಂದಿದ್ದಾರಲ್ಲ, ಕುಮಾರಸ್ವಾಮಿ ಅವರಿಗೆ ಅತ್ಯಾಪ್ತರಾಗಿದ್ದವರು. JDS ಅಸ್ತಿತ್ವಕ್ಕೆ ಭವಿಷ್ಯದಲ್ಲಿ ಪೆಟ್ಟು ಬೀಳಬಹುದು. ಯೋಗೇಶ್ವರ ಟಿಕೆಟ್ ಸಿಗಲಿಲ್ಲ ಮೈತ್ರಿಯಲ್ಲಿ ಅಂದರೆ ಕಾಂಗ್ರೆಸ್ಗೂ ಹೋದರೂ ಅಚ್ಚರಿ ಇಲ್ಲ, ಏನು ಬೇಕಾದರೂ ಆಗಬಹುದು ಅನ್ನೋದ್ರ ಸುತ್ತ ಬೇಕಾದಷ್ಟು ಚರ್ಚೆಗಳಾಗ್ತಿದ್ದಾವೆ. ನಾವು ಈ ಹಿಂದೆಯೇ ವರದಿ ಮಾಡಿದ್ವಿ, ಮಂಡ್ಯಗ ಕುಮಾರಸ್ವಾಮಿ ಅವರು ಹೋದರೆ ಚನ್ನಪಟ್ಟಣದಲ್ಲಿ ನಾಳೆ ಏನಾಗಬಹುದು ಬೈ ಎಲೆಕ್ಷನ್ನು, ಮತ್ತೊಂದು ಬರೋ ಸಂದರ್ಭ ಎದುರಾದರೆ ಅಂತ. ಈಗ
ಆ ಎಫೆಕ್ಟ್ ಈಗಲೇ ಕಾಣಿಸ್ತಾ ಇದೆ. JDS ನಮ್ಮ ಭವಿಷ್ಯ ಏನು ಅಂತ ಆತಂಕದಲ್ಲೋ ಅಥವಾ DK ಬ್ರದರ್ಸ್ ಬಿಗ್ ಆಫರ್ ನಂಬಿಕೊಂಡು ಕಾಂಗ್ರೆಸ್ ಸೇರಿದ್ದಾರೆ. ಚನ್ನಪಟ್ಟಣದಲ್ಲಿ ಹೊಡೆತ ಬಿದ್ದಿದೆ. ಮೊನ್ನೆಯಷ್ಟೇ ಅಮಿತ್ ಶಾ ಅವರು ಬಂದು ಭರ್ಜರಿ ರೋಡ್ ಶೋ ಮಾಡಿದ್ರು. CN ಮಂಜುನಾಥ್ ಅವರ ಕೈ ಬಲಪಡಿಸಿ ಹೋದರು. ಮೈತ್ರಿ ತುಂಬ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ. ಚಿನ್ನದಂತೆ ಹೊಂದಾಣಿಕೆ ಮಾಡ್ಕೊಂಡಿದ್ದೀವಿ ನಾವು, ಹಾಲು ಜೇನಿಗೆ ಹೋಲಿಸಿದ್ರೂ ಸಾಕಾಗಲ್ಲ ಅಂತ ಮಂಜುನಾಥ್ ಅವರು ಆತ್ಮವಿಶ್ವಾಸದಲ್ಲಿದ್ದಾರೆ. ಇದರ ನಡುವೆ ಈಗ DK ಬ್ರದರ್ಸ್ ಆಪರೇಷನ್ HDKಗೆ ದಳಪತಿಗಳಿಗೆ ನಡುಕ ಹುಟ್ಟಿಸಿದೆಯಾ ನೋಡಿ. CN ಮಂಜುನಾಥ್ ಹೋಲಿಕೆ ಸಿಮಿಲರ್ ಹೆಸರಿರುವಂಥ ಒಬ್ಬರಲ್ಲ ಇಬ್ಬರಲ್ಲ 3 ಜನ ಈಗ ಚುನಾವಣಾ ಕಣಕ್ಕಿಳಿದಿರೋದು. ಒಬ್ಬರು ಡಾಕ್ಟರ್ CN ಮಂಜುನಾಥ್ ಅಂತಲೇ ಹೆಸರು, ಸೇಮ್ ಇವ್ರದ್ದೇನಿದೆಯೋ ಡಾಕ್ಟರ್ದು ಅದೇ ಹೆಸರು, ಗೌರವ್ ಡಾಕ್ಟರೇಟ್ CN ಮಂಜುನಾಥ್, ಡಾಕ್ಟರ್ CN ಮಂಜುನಾಥ್ ಅವರು ಹಾಸನದಿಂದ ಕರ್ಕೊಂಡು ಬಂದು ಇಲ್ಲಿ ನಿಲ್ಲಿಸಲಾಗಿದೆ. ಇನ್ನಿಬ್ಬರು, ಒಬ್ಬರು C ಮಂಜುನಾಥ್, ಒಬ್ಬರು N ಮಂಜುನಾಥ್. ಈ ಮೂವರನ್ನು ಕಣಕ್ಕಿಳಿಸಿರೋದು ಯಾರು? ಇದೆಲ್ಲ ತಂತ್ರಗಾರಿಕೆಗಳಿಗೆ ನಾವು ಬಗ್ಗಲ್ಲ ಅಂತ ಡಾಕ್ಟ್ರು ಪ್ರತಿ ಸವಾಲನ್ನು ಹಾಕಿದ್ರು. ಜನ ಉತ್ತರ ಕೊಡ್ತಾರೆ, ಜನ ಏನು ದಡ್ರಲ್ಲ ಅಂತ. ಮತ್ತು ಎಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಮನೆಯಲ್ಲೂ ಕೂಡ ಅವರೇ ಬಾಯಿಂದ ಬಾಯಿಗೆ ಪ್ರಚಾರ ಶುರು ಮಾಡಿದ್ದಾರೆ. ನಾವು ಆಲ್ರೆಡಿ ಗೆದ್ದಾಗಿದೆ ಅಂತ CN ಮಂಜುನಾಥ್ ಅವರು ಆತ್ಮವಿಶ್ವಾಸದಲ್ಲಿರುವಾಗ ಬೆಂಗಳೂರು ವ್ಯಾಪ್ತಿಯ ಮತದಾರರು ಹೆಚ್ಚಿನ ಪ್ರಮಾಣದಲ್ಲಿ ಸೇರ್ಪಡೆಯಾಗಿದ್ದಾರೆ, ಹೊಸ ಮತದಾರರು. ಮತ್ತು ರಾಜರಾಜೇಶ್ವರಿ ನಗರ, ದಕ್ಷಿಣ ಎಲ್ಲ BJP ಹಿಡಿತ. ಹಾಗಾಗಿ ನಮಗೆ ಟೆನ್ಷನ್ನೇ ಇಲ್ಲ ಅಂತ ಮಂಜುನಾಥ್ ಅವರು ಲೆಕ್ಕಾಚಾರ ಹಾಕ್ಕೊಳ್ತಿದ್ದಾರೆ. ಕಳೆದ ಬಾರಿ ಅಶ್ವಥ್ ನಾರಾಯಣ್ ಅವರು ಇಲ್ಲಿ ಕ್ಯಾಂಡಿಡೇಟ್ ಆಗಿದ್ದರು BJPಯಿಂದ. ಅವರೇ 6 lakhs ಮತಗಳನ್ನು ತಗೊಂಡಿದ್ದಾರೆ. ಕಾಂಗ್ರೆಸ್ಸು JDS ಒಟ್ಟಿಗಿದ್ದಾಗ, JDS ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದಾಗಲೇ. ಈಗ BJP ಜೊತೆ JDS ಬಂದಿದೆ, ಅದರಲ್ಲೂ ಮುರಿಯಲಾಗದಂಥ ಮೈತ್ರಿ. ಒಬ್ಬರು ಕುಟುಂಬ ಸದಸ್ಯರು ದಳಪತಿಗಳಿಗೆ, BJP ಕ್ಯಾಂಡಿಡೇಟು. ಇಂತಹ ಮೈತ್ರಿಯಲ್ಲಿ ನಾವು ಕನಿಷ್ಠ 2 ಲಕ್ಷ ಮತಗಳಿಂದ ಗೆಲ್ತೀವಿ ಅಂತ ಹೇಳ್ತಾ ಇರೋದು CN ಮಂಜುನಾಥ್ ಅವರು. ಈ ರೀತಿಯೆಲ್ಲ ಮತಗಣಿತವನ್ನು ಹಾಕ್ಕೊಂಡು ಪ್ರಚಾರದ ಅಬ್ಬರದಲ್ಲಿ ಮುಂದುವರಿತಿರೋ ಹೊತ್ತಲ್ಲಿ DK ಬ್ರದರ್ಸ್ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಇದು ಟ್ರೇಲರ್, ಇನ್ಯಾರ್ಯಾರು ಬರೋರಿದ್ದಾರೆ ನೋಡಿ ಅಂತ. ಬೆಂಗಳೂರು ಗ್ರಾಮಾಂತರದಲ್ಲಿ ಅಷ್ಟೇ ಅಲ್ಲ, ವಿವಿಧ ಕಡೆಗಳಲ್ಲೂ ಆಪರೇಷನ್ ಮುಂದುವರಿತಿದೆ. ST ಸೋಮಶೇಖರ್ ಅವರು ಇಂದು ನಾಳೆ ಕಾಂಗ್ರೆಸ್ ಸೇರೋದು ಫಿಕ್ಸ್ ಅಂತ ಹೇಳಲಾಗ್ತಿದೆ. ಅಂದರೆ ಸದ್ಯದಲ್ಲೇ ಎಲೆಕ್ಷನ್ ಮುಂಚೆನೇ ಕಾಂಗ್ರೆಸ್ ಸೇರ್ಪಡೆಯಾಗಲಿದ್ದಾರೆ ಅನ್ನುವ ಸುಳಿವು ಸಿಗ್ತಿದೆ. ಒಟ್ಟಿನಲ್ಲಿ ಈ ಆಪರೇಷನ್ ಮತವಾಗಿ ಕನ್ವರ್ಟ್ ಆಗುತ್ತಾ, ಅಥವಾ DK ಬ್ರದರ್ಸ್ ಈ ಕೊನೆ ಕ್ಷಣದಲ್ಲಿ JDSನವ್ರು ಹೇಳ್ತಿರೋ ರೀತಿಯಲ್ಲಿ ಆಮಿಷ ಒಡ್ಡಿ ಹೋಗಿ ಒತ್ತಾಯಪೂರ್ವಕವಾಗಿ, ಮುನಿರತ್ನ ಅವರು ಹೇಳಿದ್ರಲ್ಲ ಮೊನ್ನೆ ಒಂದಿಷ್ಟು ವಿಡಿಯೋ ಫೋಟೋಸ್ ಎಲ್ಲ ತೋರಿಸಿ ಒತ್ತಾಯ ಮಾಡಿ ಏನೇನೋ ದುಡ್ಡು ಕಾಸು ಎಲ್ಲ ವ್ಯವಸ್ಥೆ ಮಾಡಿ ನಮ್ಮವ್ರಿಗೆ ಹೆಗಲಿ ಶಾಲ್ ಹಾಕಿ ಬರ್ತಿದ್ದಾರೆ. ಇಂಥದ್ದಕ್ಕೆಲ್ಲ ಜನ ತಲೆ ಕೆಡಿಸ್ಕೊಳ್ಳಲ್ಲ ಅಂತ BJP ಅವರು ಸವಾಲು ಹಾಕ್ತಿದ್ದಾರೆ. ಆ ರೀತಿ ಆಗುತ್ತೋ ಕಾದು ನೋಡಬೇಕು. ಒಟ್ಟಿನಲ್ಲಿ ರಾತ್ರೋರಾತ್ರಿ ಬೆಳವಣಿಗೆಗಳು ಗಮನ ಸೆಳೀತಾ ಇದ್ದಾವೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.